ನಮಸ್ಕಾರ ಸ್ನೇಹಿತರೆ, ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿಗಳು. ಕೊನೆಗೂ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ. ಹೊಸ ವರ್ಷದ ಸಮಯದಲ್ಲಿ ಮತ್ತೊಂದು ಕಂತು ಜಮಾ. ಮಹಿಳೆಯರು ಸಂತೋಷ ವ್ಯಕ್ತಪಡಿಸಿದ್ದಾರೆ. ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬಂದಿಲ್ಲವೆಂದ್ರೆ ವಿಡಿಯೋ ಪೂರ್ತಿ ನೋಡಿ. ಯಾವ ಜಿಲ್ಲೆಗಳಿಗೆ ಹಣ ಜಮೆ ಆಗಿದೆ ನೋಡೋಣ. ಮತ್ತೊಂದೆಡೆಯಲ್ಲಿ ಕೋಗಿಲು ಲೇಔಟ್ಗೆ ಬಿಜೆಪಿ ನಾಯಕರು ಎಂಟ್ರಿ ಕೊಟ್ಟಿದ್ದಾರೆ. ಎಷ್ಟು ವರ್ಷದಿಂದ ಇಲ್ಲಿ ಅದಿಯಮ್ಮ ಎಂಬ ಪ್ರಶ್ನೆಗೆ ಮಹಿಳೆ ಕೊಟ್ಟ ಉತ್ತರಕ್ಕೆ ಬಿಜೆಪಿ ನಾಯಕರೇ ಶಾಕ್ ಆಗಿದ್ದಾರೆ. ಮತ್ತೊಂದೆಡೆಯಲ್ಲಿ ಮನೆ ಹಂಚಿಕೆ ಮಾಡುತ್ತಿರುವ ವಿಚಾರ ಕುರಿತಂತೆ ಉದ್ಯಮಿ ಮೋಹನ್ ದಾಸ್ ಪೈ ಅವರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಸಿಎಂ ಸಿದ್ದರಾಮಯ್ಯನವರಿಗೆ ಖಡಕ್ ಪ್ರಶ್ನೆ ಮಾಡಿದ್ದಾರೆ. ಎಲ್ಲ ಸುದ್ದಿ ಬಂದಿವೆ ಸ್ನೇಹಿತರೆ. ಹೊಸ ವರ್ಷದ ಸಮಯದಲ್ಲಿ ಶಾಕಿಂಗ್ ಸುದ್ದಿ. LPG ಗ್ಯಾಸ್ ಬೆಲೆಯಲ್ಲಿ ಭಾರಿ ಏರಿಕೆ ಆಗಿದೆ. ಎಷ್ಟು ಏರಿಕೆ ಆಗಿದೆ ನೋಡೋಣ. ಮತ್ತೊಂದೆಡೆಯಲ್ಲಿ ರಾಜ್ಯಾದ್ಯಂತ ಬಸ್ ಸಂಚಾರ ಬಂದ್ ಮಾಡಬೇಕು ಎಂದು ಸಾರಿಗೆ ಸಂಘಟನೆಗಳು ಚರ್ಚೆ ಮಾಡುತ್ತಿರುವ ಬೆನ್ನಲ್ಲೇ ರಾಜ್ಯ ಸರ್ಕಾರದಿಂದ ಹೊಸ ನಿಷೇಧ ಜಾರಿಯಾಗಿದೆ. ಏನಿದು ಸುದ್ದಿ? ಎಲ್ಲ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಕಾಣಿಸುವ ಗಂಟೆ ಒತ್ತಿ. ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ದಯವಿಟ್ಟು ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮುಖ್ಯವಾದ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಣ. ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ರೆ ಈಗಲೇ ವಿಡಿಯೋಗೆ ಲೈಕ್ ಮಾಡಿ, ಗೃಹಲಕ್ಷ್ಮಿ ಯೋಜನೆ ಎಂದು ಕಮೆಂಟ್ ಮಾಡಿ. ಹೌದು ಸ್ನೇಹಿತರೆ, ರಾಜ್ಯದ ಯಜಮಾನಿಯರಿಗೆ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಹೊಸ ವರ್ಷದ ಸಂಭ್ರಮದ ನಡುವೆ ಸಿಎಂ ಸಿದ್ದರಾಮಯ್ಯನವರ ಸರ್ಕಾರ 2,000 ರೂಪಾಯಿ ಜಮಾ ಮಾಡಿದೆ. ಹೌದು, ಹೊಸ ವರ್ಷಕ್ಕೆ ಯಜಮಾನಿಯರಿಗೆ ಗುಡ್ ನ್ಯೂಸ್ ಸಿಕ್ಕಿದ್ದು. ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಕಂತು ಜಮಾವಾಗಿದೆ. ಹೌದು, ಬೆಳಗಾವಿ, ಹಾವೇರಿ, ಗದಗ, ಬಾಗಲಕೋಟೆ ಸೇರಿ ಉತ್ತರ ಕರ್ನಾಟಕದ ಕೆಲ ಜಿಲ್ಲೆಗಳಿಗೆ ಹಣ ಜಮಾ ಆಗಿರುವುದು ವರದಿಯಾಗಿದೆ. ಹೌದು ಸ್ನೇಹಿತರೆ, 24ನೇ ಕಂತು ಸೆಪ್ಟೆಂಬರ್ ತಿಂಗಳ ಕಂತು ಇದಾಗಿದ್ದು 2,000 ರೂಪಾಯಿ ಮಹಿಳೆಯರು ಪಡೆದುಕೊಂಡಿದ್ದಾರೆ. ನಿಮ್ಮ ಬ್ಯಾಂಕ್ ಖಾತೆಗೆ ಈ ಒಂದು ಹಣ ಜಮಾ ಆಗಿದೆಯಾ? ಒಂದು ಬಾರಿ ಚೆಕ್ ಮಾಡಿಕೊಳ್ಳಿ. ಮೆಸೇಜ್ ಒಮ್ಮೊಮ್ಮೆ ಬಂದಿರೋದಿಲ್ಲ ಸ್ನೇಹಿತರೆ, ಆದರೆ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಿರುತ್ತೆ ಎಂದು ಹೇಳಲಾಗುತ್ತಿದೆ. ಹೌದು, ಬೆಳಗಾವಿ ಜಿಲ್ಲೆಯ ಹಲವು ಮಹಿಳೆಯರ ಬ್ಯಾಂಕ್ ಖಾತೆಗೆ ಜಮಾ ಆಗಿರುವುದು ದೃಢಪಟ್ಟಿದೆ. ಇದೇ ಒಂದು ಹಿನ್ನೆಲೆಯಲ್ಲಿ ವಾಟ್ಸ್ಆಪ್ ನಲ್ಲಿ ಮಹಿಳೆಯರು ಸಂತೋಷ ವ್ಯಕ್ತಪಡಿಸುತ್ತಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಜಮಾ ಆಗಿರುವ ಸ್ಕ್ರೀನ್ ಶಾಟ್ ಅನ್ನ ಸ್ಟೇಟಸ್ಗೆ ಹಾಕಿ ಮಹಿಳೆಯರು ಸಂತೋಷ ವ್ಯಕ್ತಪಡಿಸಿದ್ದಾರೆ ಎಂದು ಹೇಳಲಾಗಿದೆ. ಹೌದು, ಗೃಹಲಕ್ಷ್ಮಿ ಯೋಜನೆಯು ಪ್ರತಿ ತಿಂಗಳಿಗೆ ಜಮೆ ಆಗಬೇಕಾಗಿತ್ತು. ಆದರೆ ಈಗ ಕಳೆದ 3-4 ತಿಂಗಳಿನಿಂದ ಈ ಒಂದು ಹಣ ಜಮಾ ಆಗಿಲ್ಲ. ಆದರೆ ಈಗ ಹೊಸ ವರ್ಷದ ಸಮಯದಲ್ಲಿ 2,000 ರೂಪಾಯಿ ಜಮಾ ಆಗಿರುವುದನ್ನು ನೋಡಿ ಫಲಾನುಭವಿಗಳು ಮತ್ತೊಮ್ಮೆ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಅಂದ ಹಾಗೆ ಸ್ನೇಹಿತರೆ, ಯಾವ್ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆಯೋ ಅದು ಗೊತ್ತಿಲ್ಲ. ಆದರೆ ಉತ್ತರ ಕರ್ನಾಟಕದ ಬೆಳಗಾವಿ, ಬಾಗಲಕೋಟೆ, ಗದಗ ಮತ್ತು ಹಾವೇರಿಯಲ್ಲಿ ಹಣ ಜಮಾ ಆಗುತ್ತಿರುವುದು ಮಾತ್ರ ದೃಢಪಟ್ಟಿದೆ. ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮೆ ಆಗುತ್ತಿದ್ರೆ ಕಮೆಂಟ್ ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ. ಹೌದು, ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇತ್ತೀಚೆಗೆ ಡಿಸೆಂಬರ್ 16ರಿಂದಲೇ ಹಣ ಹಾಕುತ್ತಿದ್ದೇವೆ, ಸೆಪ್ಟೆಂಬರ್ ತಿಂಗಳ 24ನೇ ಕಂತು ಬಿಡುಗಡೆಗೆ ಹಣಕಾಸು ಇಲಾಖೆ ಒಪ್ಪಿಗೆ ಸಿಕ್ಕಿದೆ, ಹೊಸ ವರ್ಷದ ಮೊದಲೇ ಈ ಒಂದು ಹಣ ಜಮೆ ಆಗುತ್ತೆ ಎಂದು ಹೇಳಿಕೆ ಕೊಟ್ಟಿದ್ರು. ಆದರೆ ಹೊಸ ವರ್ಷದ ಮೊದಲು ಜಮಾ ಆಗಲಿಲ್ಲ, ಬದಲಿಗೆ ಹೊಸ ವರ್ಷದ ದಿನದಂದೇ 2,000 ರೂಪಾಯಿ ಜಮೆ ಆಗಿದೆ. ಹೌದು ಸ್ನೇಹಿತರೆ, ಹಾವೇರಿ ಜಿಲ್ಲೆ ಫಲಾನುಭವಿಗಳಿಗೆ ಡಿಸೆಂಬರ್ 29ರಿಂದಲೇ ಜಮೆ ಆಗುತ್ತಿದ್ರೆ, ಇತ್ತ ಬಾಗಲಕೋಟೆ, ಬೆಳಗಾವಿ ಜಿಲ್ಲೆ ಫಲಾನುಭವಿಗಳಿಗೆ ಜನವರಿ 1, 2026 ಅಂದ್ರೆ ಹೊಸ ವರ್ಷದ ಮೊದಲ ದಿನ ಜಮಾ ಆಗಿದೆ ಎಂದು ಹೇಳಲಾಗಿದೆ. ಸ್ನೇಹಿತರೆ, ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ರೆ ಕಮೆಂಟ್ ನಲ್ಲಿ ಗುಡ್ ನ್ಯೂಸ್ ಎಂದು ಕಮೆಂಟ್ ಮಾಡಿ. ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮೆ ಆಗಿದ್ರೆ ಎಸ್ ಎಂದು ಕಮೆಂಟ್ ಮಾಡಿ, ಜಮಾ ಆಗಿಲ್ಲವೆಂದ್ರೆ ನೋ ಎಂದು ಕಮೆಂಟ್ ಮಾಡಿ. ಬನ್ನಿ ಸ್ನೇಹಿತರೆ, ಮತ್ತೊಂದು ಮಾಹಿತಿ ನೋಡೋಣ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ವಿಡಿಯೋ ನೋಡಿ ಸ್ನೇಹಿತರೆ. ಹೌದು, ಕೋಗಿಲು ಲೇಔಟ್ ನಲ್ಲಿ ಈಗ ಮನೆಗಳನ್ನ ಧ್ವಂಸ ಮಾಡಲಾಗಿದೆ. 157 ಮನೆಗಳನ್ನ ತೆರವು ಮಾಡಲಾಗಿದ್ದು, ಆದರೆ ರಾಜ್ಯದ ಸರ್ಕಾರ ಈಗ ಮನೆ ಕಳೆದುಕೊಂಡವರಿಗೆ ಮನೆ ಕೊಡಲು ಕೂಡ ಮುಂದಾಗಿದೆ. ಹೌದು, 5 ಲಕ್ಷ ಪರಿಹಾರ ಜೊತೆಗೆ ಮನೆಗಳನ್ನ ಘೋಷಣೆ ಮಾಡಿದ್ದಕ್ಕೆ ಬಿಜೆಪಿ ನಾಯಕರು ಸೇರಿದಂತೆ ಹಲವರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಹೌದು ಸ್ನೇಹಿತರೆ, ಅಕ್ರಮ ಒತ್ತುವರಿ ತೆರವುಗೊಳಿಸಿದ ಯಲಹಂಕದ ಕೋಗಿಲು ಲೇಔಟ್ಗೆ ಈಗ ಆರ್ ಅಶೋಕ್ ನೇತೃತ್ವದಲ್ಲಿ ಬಿಜೆಪಿ ನಾಯಕರು ಭೇಟಿ ಕೊಟ್ಟಿದ್ದಾರೆ. ಇದೇ ವೇಳೆ ಮಹಿಳೆಯೊಬ್ಬರಿಗೆ ಎಷ್ಟು ವರ್ಷದಿಂದ ನೀನು ಇಲ್ಲಿ ಅದಿಯಮ್ಮ ಎಂಬ ಪ್ರಶ್ನೆಗೆ ಆಕೆ ಕೊಟ್ಟ ಉತ್ತರಕ್ಕೆ ಬಿಜೆಪಿ ನಾಯಕರೇ ಶಾಕ್ ಆಗಿದ್ದಾರೆ. ಹೌದು, ಆರ್ ಅಶೋಕ್, ಚಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಬಿಜೆಪಿ ನಾಯಕರ ನಿಯೋಗ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದು. ಇದೇ ವೇಳೆ ಆರ್ ಅಶೋಕ್ ಅವರು ಮಹಿಳೆಯೊಬ್ಬರ ಬಳಿ ನೀನು ಎಷ್ಟು ವರ್ಷದಿಂದ ಇದೆಯಮ್ಮ ಎಂದು ಕೇಳಿದ್ದಾರೆ. ಆಗದಕ್ಕೆ ಅವಳು ನಾನು 30 ವರ್ಷದಿಂದ ಇದ್ದೇನೆ ಎಂದಿದ್ದಾಳೆ. ನಂತರ ಆಕೆ ಹೇಳಿದ ಉತ್ತರಕ್ಕೆ ಸಂಶಯಗೊಂಡಂತ ಆರ್ ಅಶೋಕ್ ಅವರು, ಹಾಗಾದ್ರೆ ನಿಂಗೆ ಎಷ್ಟು ವರ್ಷ, ಮದುವೆಯಾಗಿ ಎಷ್ಟು ವರ್ಷವಾಯಿತು ಎಂದು ಕೇಳಿದ್ದು. ಆಗ ಮಹಿಳೆ ಕೊಟ್ಟ ಉತ್ತರಕ್ಕೆ ಬಿಜೆಪಿ ನಾಯಕರೇ ಥಂಡ ಹೊಡೆದಿದ್ದಾರೆ. ಯಾಕಂದ್ರೆ ಸ್ನೇಹಿತರೆ, ಆ ಮಹಿಳೆ ಕೊಟ್ಟ ಉತ್ತರವೇನೆಂದ್ರೆ ನನಗೆ 25 ವರ್ಷ, ಮದುವೆಯಾಗಿ 15 ವರ್ಷ ಎಂದಿದ್ದಾಳೆ. ಇದನ್ನ ಕೇಳಿದಂತ ಬಿಜೆಪಿ ನಾಯಕರು, ಹಾಗಾದ್ರೆ ನಿನಗೆ 10 ವರ್ಷಕ್ಕೆ ಮದುವೆ ಆಗ್ಬಿಡ್ತೇನಮ್ಮ ಎಂದು ಮರು ಪ್ರಶ್ನೆ ಮಾಡಿದ್ದಾರೆ. ಅಷ್ಟು ಮಾತ್ರವಲ್ಲ ಸ್ನೇಹಿತರೆ, ಆ ಮಹಿಳೆಗೆ ಯಾವ ಊರು ಎಂದೆಲ್ಲ ಕೂಡ ವಿಚಾರಿಸಿದ್ದಾರೆ. ಆ ಮಹಿಳೆ ನನಗೆ ಕನ್ನಡ ಬರಲ್ಲ, ಉರ್ದುವಿನಲ್ಲಿ ಮಾತನಾಡಿ ಎಂದಿದ್ದಾರೆ. ಇದಕ್ಕೆ ಮತ್ತೆ ಗರಂ ಆದಂತ ಆರ್ ಅಶೋಕ್ ಅವರು, ಅಲ್ಲಮ್ಮ ಇದೇ ಊರಿನವರು ಅಂತೀರಿ, ಕನ್ನಡ ಬರಲ್ವಾ,
ಯಾರು ನಿಮ್ಮನ್ನ ಇಲ್ಲಿಗೆ ಕರೆದುಕೊಂಡು ಬಂದಿದ್ದು ಎಂದೆಲ್ಲ ಗರಂ ಆಗಿ ಕೇಳಿದ್ದಾರೆ. ಆಗಾಕೆ ಉತ್ತರ ನೀಡದೆ ತಡಪಡಿಸಿದ್ದು. ಆಗ ಅದಕ್ಕೆ ಆರೋಶಕ್ ಅವರು ಯಾರೋ ಇವಳಿಗೆ ಹೀಗೇನೆ ಹೇಳಬೇಕು ಎಂದು ಹೇಳಿಕೊಟ್ಟಿದ್ದಾರೆ, ಅದಕ್ಕೇನೆ ತಕ್ಕಂತೆ ಹೇಳುತ್ತಿದ್ದಾಳೆ ಎಂದು ಆರೋಶಕ್ ಅವರು ತಮ್ಮ ಜೊತೆಗಿದ್ದ ಬಿಜೆಪಿ ನಾಯಕರಿಗೆ ತಿಳಿಸಿದ್ದಾರೆ. ಒಟ್ಟಿನಲ್ಲಿ ಸ್ನೇಹಿತರೆ, ಈ ಒಂದು ವಿಚಾರ ಇದೀಗ ರಾಜಕೀಯ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಇನ್ನು ಇದೊಂದು ಕಡೆ ಆದರೆ ಮತ್ತೊಂದೆಡೆಯಲ್ಲಿ ಉದ್ಯಮಿ ಮೋಹನ್ ದಾಸ್ ಪೈ ಅವರು ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪ್ರಶ್ನೆ ಮಾಡಿದ್ದಾರೆ. ಹೌದು, ಕೋಗಿಲು ಲೇಔಟ್ನಲ್ಲಿ ಅತಿಕ್ರಮಣ ತೆರವು ಮಾಡಿ ಮನೆಗಳನ್ನ ಕೆಡವಲಾಗಿದೆ. ಆದರೆ ಹೀಗೆ ಮನೆಗಳನ್ನ ತೆರವು ಮಾಡಿದ ಬಳಿಕ ನಿರಾಶ್ರಿತರಾದರು ಎಂಬ ಕಾರಣಕ್ಕೆ ರಾಜ್ಯ ಸರ್ಕಾರ ಅವರಿಗೆ 5 ಲಕ್ಷ ಪರಿಹಾರ ಜೊತೆಗೆ ಮರುವಸತಿ ಕಲ್ಪಿಸಿಕೊಡಲು ಮುಂದಾಗಿದ್ದು, ಈ ಒಂದು ವಿಚಾರ ಉದ್ಯಮಿ ಮೋಹನ್ ದಾಸ್ ಪೈ ಅವರು ವಿರೋಧ ಮಾಡಿದ್ದಾರೆ. ಸಾಲದಕ್ಕೆ ಸಿಎಂ ಸಿದ್ದರಾಮಯ್ಯನವರಿಗೆ ಟ್ವೀಟ್ ಮಾಡಿ ಸಾಲು ಸಾಲು ಪ್ರಶ್ನೆ ಹಾಕಿದ್ದಾರೆ. ಹೌದು, ಬಡ ಕನ್ನಡಿಗರ ತೆರಿಗೆ ಹಣ ಮತ್ತು ಶ್ರಮದ ಬೆಲೆ ತೆತ್ತು ಅತಿಕ್ರಮಣ ಮಾಡಿದವರಿಗೆ ನೀವು ಮರುವಸತಿ ಬಹುಮಾನ ನೀಡಬಹುದೇ ಎಂದು ಸಿಎಂ ಅವರಿಗೆ ಪ್ರಶ್ನೆ ಮಾಡಿದ್ದಾರೆ. ಆಶ್ರಯ ಕಳೆದುಕೊಂಡವರು ಕನ್ನಡಿಗರು ಅಲ್ಲದೆ ಹೋದರೂ ಅವರೆಲ್ಲ ನಿರ್ದಿಷ್ಟ ಧರ್ಮಕ್ಕೆ ಸೇರಿದವರು ಎಂಬ ಕಾರಣಕ್ಕೆ ನೀವು ಹೀಗೆ ಮಾಡುತ್ತಿದ್ದೀರೇನು ಎಂದು ಪ್ರಶ್ನೆ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರೇ, ನೀವು ಯಾಕೆ ಕೇರಳದ ಮುಖ್ಯಮಂತ್ರಿ ಪಿನರಾಯಿ ವಿಜಯನ್ ಮತ್ತು ದೆಹಲಿಯಿಂದ ಬರುವಂತ ಒತ್ತಡಕ್ಕೆ ಮಣಿದು ನಿಮ್ಮನ್ನ ಅಧಿಕಾರಕ್ಕೆ ತಂದ ಬಡ ಕನ್ನಡಿಗರನ್ನ ನಿರಾಸೆಗೊಳಿಸುತ್ತಿದ್ದೀರಿ? ಕನ್ನಡಿಗರಿಗೆ ಅನ್ಯಾಯ ಏಕೆ ಮಾಡುತ್ತಿದ್ದೀರಿ? ಬಡ ಕನ್ನಡಿಗರ ಬೆಲೆ ತೆತ್ತು ಅತಿಕ್ರಮಣ ಮಾಡಿದವರಿಗೆ ಆಸ್ತಿಗಳನ್ನು ನೀಡಲು ನಮ್ಮ ತೆರಿಗೆ ಏಕೆ ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದೀರಿ ಎಂದು ನೇರವಾಗಿಯೇ ಟ್ವೀಟ್ ಮಾಡಿದ್ದಾರೆ. ಹೌದು ಸ್ನೇಹಿತರೆ, 11 ಲಕ್ಷ ವೆಚ್ಚದಲ್ಲಿ ಕಟ್ಟಲಾಗುತ್ತಿರುವ ಮನೆಗಳನ್ನ ಕೊಡಲಾಗುತ್ತಿದ್ದು, ಅಷ್ಟು ಮಾತ್ರವಲ್ಲದೆ ಮನೆ ಕಳೆದುಕೊಂಡವರಿಗೆ 5 ಲಕ್ಷ ಪರಿಹಾರ ಕೊಡಲು ಕೂಡ ಸರ್ಕಾರ ಮುಂದಾಗಿದೆ. ಈ ಒಂದು ವಿಚಾರ ಇದೀಗ ರಾಜ್ಯ ಮಾತ್ರವಲ್ಲದೆ ರಾಷ್ಟ್ರ ಮಟ್ಟದಲ್ಲಿನೇ ಚರ್ಚೆ ಆಗ್ತಾ ಇದೆ ಸ್ನೇಹಿತರೆ. ಬನ್ನಿ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ. ಅದಕ್ಕಿಂತ ಮೊದಲು ನೀವು ಕೂಡ ಬಾಡಿಗೆ ಮನೆಯೊಳಗಿದ್ರೆ ತಿಂಗಳಿಗೆ ಎಷ್ಟು ಬಾಡಿಗೆ ಕಟ್ಟುತ್ತೀರಾ ಎಂಬುದನ್ನು ಕಮೆಂಟ್ ಮಾಡಿ. ಹೊಸ ವರ್ಷದ ಸಂಭ್ರಮದಲ್ಲಿದ್ದಂಥ ಜನತೆಗೆ ಶಾಕಿಂಗ್ ಸುದ್ದಿ. LPG ಗ್ಯಾಸ್ ಬೆಲೆ ಭಾರಿ ಏರಿಕೆಯಾಗಿದೆ. ಹೌದು ಸ್ನೇಹಿತರೆ, ವಾಣಿಜ್ಯ LPG ಸಿಲಿಂಡರ್ ಬೆಲೆ ತೀವ್ರವಾಗಿ ಹೆಚ್ಚಳ ಕಂಡಿದ್ದು, ಆದರೆ ಗೃಹ ಬಳಕೆ ಅನಿಲ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಅಂದಹಾಗೆ ಸ್ನೇಹಿತರೆ, 28 ತಿಂಗಳಲ್ಲಿ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಅತಿ ದೊಡ್ಡ ಹೆಚ್ಚಳವಿದೆ ಎಂದು ಹೇಳಲಾಗಿದೆ. ಅಂದರೆ ಕೊನೆಯ ಬಾರಿಗೆ ಅಕ್ಟೋಬರ್ 2023ರಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಏರಿಕೆಯಾಗಿತ್ತು. ಅದು ಬಿಟ್ಟರೆ ಈಗ ಜನವರಿ 2026ರಂದು ಮತ್ತೊಮ್ಮೆ ವಾಣಿಜ್ಯ ಅನಿಲ ಸಿಲಿಂಡರ್ ಬೆಲೆ ಈ ರೀತಿ ಹೆಚ್ಚಳ ಕಂಡು ಬಂದಿದೆ. ಹೌದು ಸ್ನೇಹಿತರೆ, ಪ್ರತಿ ಬಾರಿ 5 ರೂಪಾಯಿ 10 ರೂಪಾಯಿ ಹಬ್ಬ ಅಂದರೆ 15 ರೂಪಾಯಿ ಏರಿಕೆ ಆಗುತ್ತಿತ್ತು. ಆದರೆ ಇದೀಗ 111 ರೂಪಾಯಿ ಏರಿಕೆಯಾಗಿದೆ. ಹೌದು, ದೇಶದ 4 ಮಹಾನಗರಗಳಲ್ಲಿ 111 ರೂಪಾಯಿ ಹೆಚ್ಚಳ ಕಂಡ್ರೆ ಒಂದು ನಗರದಲ್ಲಿ 110 ರೂಪಾಯಿ ಹೆಚ್ಚಳವಾಗಿದೆ. ಈ ಮೂಲಕ ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ವಾಣಿಜ್ಯ ಅನಿಲ ಸಿಲಿಂಡರ್ ಬೆಲೆ ಸುಮಾರು 1750 ರೂಪಾಯಿವರೆಗೆ ತಲುಪಿದೆ. ಹೌದು ಸ್ನೇಹಿತರೆ, 1630 1650 ರೂಪಾಯಿವರೆಗೆ ಇತ್ತು. ಈಗ ಏಕಾಏಕಿ 1750 ರೂಪಾಯಿವರೆಗೆ ಆಗಿದೆ ಎಂದು ಹೇಳಲಾಗಿದೆ. ಇಲ್ಲಿ ಗುಡ್ ನ್ಯೂಸ್ ಏನೆಂದರೆ, ಗೃಹ ಬಳಕೆ ಅನಿಲ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ಏರಿಕೆ ಆಗಿಲ್ಲ. ಮುಂಬೈನಲ್ಲಿ 852 ರೂಪಾಯಿ, ಬೆಂಗಳೂರಲ್ಲಿ 853 ರೂಪಾಯಿ, ಕೋಲ್ಕತ್ತಾದಲ್ಲಿ 879 ಮತ್ತು ಚೆನ್ನೈನಲ್ಲಿ ಗೃಹ ಬಳಕೆ ಅನಿಲವು 868 ರೂಪಾಯಿಗೆ ಮಾರಾಟ ಮಾಡಲಾಗುತ್ತಿದೆ. ಒಟ್ಟಿನಲ್ಲಿ ಗೃಹ ಬಳಕೆ ಅನಿಲ ಬೆಲೆಯಲ್ಲಿ ಯಾವುದೇ ರೀತಿಯ ಏರಿಕೆ ಕಂಡಿಲ್ಲ ಸ್ನೇಹಿತರೆ. ಬನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ. ರಾಜ್ಯ ಸರ್ಕಾರ ಜೊತೆಗೆ ಹಲವು ಸುತ್ತಿನ ಸಭೆ ಮಾಡಿದರೂ ಕೂಡ ಇದುವರೆಗೆ ಸಾರಿಗೆ ನೌಕರರ ಬೇಡಿಕೆ ಈಡೇರಿಲ್ಲ. ಇದೇ ಒಂದು ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಸಾರಿಗೆ ನೌಕರರು ಹೊಸ ವರ್ಷದ ಸಮಯದಲ್ಲಿನೇ ಮತ್ತೊಮ್ಮೆ ರಾಜ್ಯಾದ್ಯಂತ ಬಸ್ ಸಂಚಾರ ಬಂದ್ ಮಾಡಬೇಕು ಎಂಬ ಕುರಿತಂತೆ ಚರ್ಚೆ ಚಿಂತನೆ ಮಾಡುತ್ತಿದ್ದು, ಆದರೆ ರಾಜ್ಯದ ಸರ್ಕಾರ ಹೊಸ ನಿಷೇಧ ಜಾರಿಗೆ ಮಾಡುವ ಮೂಲಕ ಸಾರಿಗೆ ಸಂಘಟನೆಗಳಿಗೆ ಶಾಕ್ ಕೊಟ್ಟಿದೆ. ಹೌದು, ಹೊಸ ವರ್ಷದ ಸಂಭ್ರಮದಲ್ಲಿರುವ ಸಾರಿಗೆ ನೌಕರರಿಗೆ ರಾಜ್ಯ ಸರ್ಕಾರ ಬಿಗ್ ಶಾಕ್ ಕೊಟ್ಟಿದೆ. ಸಾರ್ವಜನಿಕರ ಸಂಚಾರಕ್ಕೆ ತೊಂದರೆ ಆಗಬಾರದು ಎಂದು ಮುನ್ನೆಚ್ಚರಿಕೆ ವಹಿಸಿರುವ ಸರ್ಕಾರವು ಸಾರಿಗೆ ನೌಕರರಿಗೆ ಮುಂದಿನ 6 ತಿಂಗಳವರೆಗೆ ಯಾವುದೇ ರೀತಿಯ ಮುಷ್ಕರ ಮಾಡಬಾರದು ಎಂದು ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದೆ. ಹೌದು, 2026 ಜನವರಿ 1ರಿಂದ ಜೂನ್ ತಿಂಗಳವರೆಗೆ ಸಾರಿಗೆ ನೌಕರರು ಪ್ರತಿಭಟನೆ ಆಗಲಿ ಅಥವಾ ಮುಷ್ಕರವಾಗಲಿ ಮಾಡುವಂತಿಲ್ಲ. ಸರ್ಕಾರದ ಈ ಒಂದು ಆದೇಶ ಉಲ್ಲಂಘಿಸಿ ಮುಷ್ಕರಕ್ಕೆ ಮುಂದಾದರೆ ಆಗ ಅಗತ್ಯ ಸೇವೆಗಳ ನಿರ್ವಹಣಾ ಕಾಯ್ದೆ ಅಡಿಯಲ್ಲಿ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಸರ್ಕಾರ ಆದೇಶದಲ್ಲಿ ಎಚ್ಚರಿಸಿದೆ. ಅಂದಹಾಗೆ ಸ್ನೇಹಿತರೆ, 2025 ಡಿಸೆಂಬರ್ 31ಕ್ಕೆ ಹಿಂದಿನ ಮುಷ್ಕರ ನಿಷೇಧದ ಅವಧಿ ಮುಕ್ತಾಯಗೊಂಡಿತ್ತು. ಹಾಗಾಗಿ ಸರ್ಕಾರ ತಕ್ಷಣವೇ ಎಚ್ಚೆತ್ತುಕೊಂಡು ಹೊಸ ಅಧಿಸೂಚನೆ ಹೊರಡಿಸಿದೆ. ಈ ಒಂದು ಅಧಿಸೂಚನೆ ಮೂಲಕ ಮುಂದಿನ 6 ತಿಂಗಳವರೆಗೆ ಯಾವುದೇ ಸಾರಿಗೆ ನೌಕರರು ಪ್ರತಿಭಟನೆ, ಬಸ್ ಸಂಚಾರ ಬಂದು ಮುಷ್ಕರವನ್ನ ಮಾಡುವಂತಿಲ್ಲ. ಹೌದು, ಈ ಒಂದು ಆದೇಶ ಜಾರಿಗೆ ಮಾಡುವ ಮೂಲಕ ಸಾರಿಗೆ ಸಂಘಟನೆಗಳ ಸರ್ಕಾರ ಕೈಕಟ್ಟಿ ಹಾಕಿದೆ ಎಂದು ಹೇಳಲಾಗಿದೆ. ಸ್ನೇಹಿತರೆ, ಸದ್ಯಕ್ಕೆಷ್ಟೇ ಇತ್ತು. ಈ ಎಲ್ಲ ಮಾಹಿತಿ ಇಷ್ಟವಾಯ್ತಾ ಸ್ನೇಹಿತರೆ? ಹಾಗಾದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಮುಂದಿನ ಮಾಹಿತಿ ಪಡೆದುಕೊಳ್ಳಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.